ನಮಸ್ಕಾರ ಸ್ನೇಹಿತರೆ. ಇದು ಧರ್ಮ, ಶ್ರದ್ಧೆ ಮತ್ತು ಶಾಶ್ವತ ಸತ್ಯಗಳ ದೀಪ್ತಿಮಾನ ಸಂದೇಶ, ಕೃಷ್ಣ ಸಂದೇಶ. ಮಹಾಭಾರತದ ಈ ಪ್ರಸಂಗವು ಕೇವಲ ಪೌರಾಣಿಕ ಘಟನೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಬೆಳೆಯಬೇಕಾದ ಅರಿವಿನ ಬೆಳಕು. ಕೃಷ್ಣನು ಪಾಂಡವರ ಶಾಂತಿಯ ದೂತನಾಗಿ ಹಸ್ತಿನಾಪುರಕ್ಕೆ ಹೋಗುವ ಸಂದರ್ಭದಲ್ಲಿಯೇ ಈ ಕಥೆಯೂ ಹುಟ್ಟುತ್ತದೆ. ಅವನು ಕೇವಲ ರಾಜಕೀಯ ಮಾತುಕತೆಯ ದೂತನಲ್ಲ, ಅವನು ಧರ್ಮದ ಧ್ವಜವಾಹಕ, ಶಾಂತಿಯ ಸಂದೇಶದ ಹರಿಕಾರ. ಈ ಕಥೆಯಲ್ಲಿ ನಾವು ಕಾಣುವ ಕೃಷ್ಣನ ಮಾತುಗಳು, ಅವನ ವಿಶ್ವರೂಪದರ್ಶನ, ಭೀಷ್ಮ, ಕರ್ಣ, ದ್ರೌಪದಿಯ ಸಂವೇದನೆಗಳು, ಇವೆಲ್ಲ ನಾನಾ ತಳಮಳಗಳಿಂದ ಕೂಡಿದ ಮನುಷ್ಯತೆಯ ಪ್ರತಿಬಿಂಬವಾಗಿದೆ. ಈ ಕಥೆಯ ಮೂಲಕ ನಾವು ಶುದ್ಧ ಹೃದಯದಿಂದ ವಿಚಾರಿಸಬೇಕಾದ ಒಂದು ಸತ್ಯ ನಿಲ್ಲುತ್ತದೆ. ಅದು ಧರ್ಮವೇ ಶಾಶ್ವತ, ಶಾಂತಿಯು ಶಕ್ತಿಯ ರೂಪ. ಈಗ ನಿಮ್ಮ ಮುಂದೆ ತೆರೆಕೊಳ್ಳಲಿದೆ ಶ್ರೀ ಕೃಷ್ಣನು ತಂದ ಮಹಾನ್ ಸಂದೇಶ, ಕೃಷ್ಣ ಸಂದೇಶ. ಧರ್ಮದ ಸಂಧಿ. ಪಾಂಡವರು ಹಸ್ತಿನಾಪುರವನ್ನು ಕಳೆದುಕೊಂಡು ಅರಣ್ಯವಾಸ ಹಾಗೂ ಅಜ್ಞಾತವಾಸ ಮುಗಿಸಿ ಹಿಂತಿರುಗಿದರು. ಧರ್ಮರಾಜ ಯುದ್ಧ ಬಯಸದೆ ಶಾಂತಿ ಹುಡುಕಿದ. ಆದರೆ ದುರ್ಯೋಧನ, ಶಕುನಿ ಮತ್ತು ಕರ್ಣನು ಶಾಂತಿಯ ಪ್ರಸ್ತಾಪವನ್ನೇ ತಿರಸ್ಕರಿಸಿದರು. ಅದಕ್ಕಾಗಿಯೇ ಪಾಂಡವರು ಭಗವಾನ್ ಶ್ರೀಕೃಷ್ಣನನ್ನು ತಮ್ಮ ದೂತನಾಗಿ ಕೌರವರಿಗೆ ಕಳುಹಿಸಿದರು. ಕೃಷ್ಣನು ಶಾಂತಿಯ ಸಂದೇಶ ಹೊತ್ತು ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸಿದ. ಕೃಷ್ಣನು ರಾಜಸಭೆಯೊಳಗೆ ಕಾಲಿಟ್ಟಾಗ ಅಲ್ಲಿ ಭೀಷ್ಮ, ದ್ರೋಣಾಚಾರ್ಯ, ಕರ್ಣ, ಶಕುನಿ, ದುರ್ಯೋಧನ, ದುಶಾಸನ ಇವರುಗಳೆಲ್ಲ ಹಾಜರಿದ್ದರು. ದುರ್ಯೋಧನ ಅಹಂಕಾರದಿಂದ ತುಂಬಿರುತ್ತಿದ್ದ. ಕೃಷ್ಣನು ಶಾಂತಿ ಹಾಗೂ ಧರ್ಮದ ಪರವಾಗಿ ಮಾತನಾಡಲು ಆರಂಭಿಸಿದ. ಕೃಷ್ಣನ ವಾಕ್ಯಗಳು ರಾಜಸಭೆಯಲ್ಲಿ, ಮಹಾರಾಜ ದುರ್ಯೋಧನ, ಈ ಯುದ್ಧದಿಂದ ನಿನಗೇನು ಲಾಭ? ನಿನ್ನ ಅಹಂಕಾರಕ್ಕೆ ತೃಪ್ತಿ ಸಿಗಬಹುದು, ಆದರೆ ನಾಶವೊಂದು ನಿನ್ನ ಮನೆಯ ಮೆಟ್ಟಿಲಲ್ಲಿದೆ. ಪಾಂಡವರು ನಿನ್ನ ಸೋದರರು, ಅವರಿಗೆ ಹಕ್ಕುಗಳನ್ನೇನು ಕಳಿಸುತ್ತಿರುವೆ? ಪಾಂಡವರು 5 ಊರುಗಳನ್ನು ಮಾತ್ರ ಕೇಳುತ್ತಿದ್ದಾರೆ, ಅವರ ತಾಯಿಯ, ಅವರ ಗುರುಗಳ, ಅವರ ಸೌಹಾರ್ದ್ಯತೆಯ ಖಾತರಿಗಾಗಿ. ಆದರೆ ನೀನು ಅವರ ಕೈಗೆ ಏನು ಕೊಡಲು ಸಿದ್ಧನಾಗಿಲ್ಲ. ಈ ಯುದ್ಧವು ನಿನ್ನ ಖುಷಿಗೋಸ್ಕರವಾದ ಪಿತೃತ್ವವನ್ನು ನಾಶ ಮಾಡುತ್ತದೆ. ದುರ್ಯೋಧನನ ಅಹಂಕಾರ ಕುಗ್ಗಲಿಲ್ಲ. ಅವನು ಕೃಷ್ಣನನ್ನು ಬಂಧಿಸಬೇಕೆಂದು ಉದ್ದೇಶಿಸಿದ. ಆದರೆ ಭಗವಾನ್ ಕೃಷ್ಣನು ಆ ಕ್ಷಣದಲ್ಲಿ ತನ್ನ ವಿಶ್ವರೂಪವನ್ನು ತೋರಿಸಿದರು. ಭಾಗ 2, ಕೃಷ್ಣನ ವಿಶ್ವರೂಪ ದರ್ಶನ. ರಾಜಸಭೆ ಸಂಪೂರ್ಣ ಬೆಳಕಿನಿಂದ ತುಂಬಿತು. ಕೃಷ್ಣನ ರೂಪದಲ್ಲಿ ಬ್ರಹ್ಮಾಂಡದ ಅಂತಸ್ಥಳ, ದೇವತೆಗಳು, ಕಾಲಚಕ್ರ, ಬ್ರಹ್ಮನ ಉಸಿರು, ಯಮಧರ್ಮ, ಸತ್ಯದ ಪ್ರತಿಪಾದನೆ, ಯುದ್ಧದ ಪರಿಣಾಮ ಎಲ್ಲವೂ ದರ್ಶನವಾಯಿತು. ಭೀಷ್ಮ, ದ್ರೋಣಾಚಾರ್ಯ, ವಿದುರ ಎಲ್ಲರೂ ಭಕ್ತಿಯಿಂದ ಕೈಮುಗಿದು ನಿಂತರು. ಕರ್ಣ ಮತ್ತು ಕೌರವರು ಭೀತಿಯಿಂದ ತತ್ತರಿಸಿದರು. ಭೀಷ್ಮನು ಹೇಳಿದನು, ಈಶ್ವರನೇ, ನೀನು ಮಾತ್ರ ಸತ್ಯ. ನಿನ್ನ ಸಂದೇಶವನ್ನು ನಾವು ಅನುಸರಿಸಬೇಕು. ಆದರೆ ನಾವು ಒಂದು ಋಣಕ್ಕೆ ಬಂಧಿತರಾಗಿದ್ದೇವೆ. ಕೃಷ್ಣನು ಉತ್ತರಿಸಿದನು, ಧರ್ಮದ ಕಡೆ ನಿಲ್ಲುವವನು ಎಂದಿಗೂ ನಾಶವನ್ನು ಕಾಣುವುದಿಲ್ಲ. ನನ್ನ ಸಂದೇಶವೇ ಸತ್ಯ, ಶಾಂತಿ, ಧೈರ್ಯ. ಭಾಗ 3, ಸಂವೇದನೆಗಳ ಸಾಗರ. ಈ ಸಂದೇಶ ಕೇವಲ ಪಾಂಡವರ ಪರವಲ್ಲ, ಅದು ಎಲ್ಲ ಮನುಷ್ಯರ ಹೃದಯವನ್ನು ತಲುಪಿಸಬೇಕಾದ ಮಹಾಸತ್ಯ. ಕೃಷ್ಣನು ದ್ರೌಪದಿಯನ್ನು ಭೇಟಿಯಾದ. ಆಕೆಯ ಹೃದಯದಲ್ಲಿ 100 ನೋವುಗಳಿದ್ದವು. ಆದರೆ ಕೃಷ್ಣನ ಅಂದಾಜು, ನಗುವಿನ ಹಿಂದೆ ದೇವಚೇತನದ ಶಕ್ತಿ ಹರಿದು ಹೋಗುತ್ತಿತ್ತು. ದ್ರೌಪದಿ ಕೇಳಿದಳು, ಕೃಷ್ಣ, ಶಾಂತಿಯ ಈ ಪ್ರಯತ್ನ ಫಲ ನೀಡುತ್ತದೆಯಾ? ಕೃಷ್ಣನು ಮೃದುವಾಗಿ ಉತ್ತರಿಸಿದನು, ಇಲ್ಲ ದ್ರೌಪದಿ, ಯುದ್ಧ ಅನಿವಾರ್ಯ. ಆದರೆ ನಾನು ನನ್ನ ಧರ್ಮವನ್ನು ಪೂರೈಸಿದ್ದೇನೆ, ಶಾಂತಿಗೆ ಅವಕಾಶ ಕೊಟ್ಟಿದ್ದೇನೆ. ಇನ್ನು ತೀರ್ಮಾನ ಅವರದು. ಭಾಗ 4, ಸಂದೇಶ 1, ಶಾಶ್ವತ. ಕೃಷ್ಣನು ಹಸ್ತಿನಾಪುರವನ್ನು ಬಿಟ್ಟು ಪಾಂಡವರ ಬಳಿಗೆ ಹಿಂತಿರುಗಿದರು. ಅವರ ಮುಖದಲ್ಲಿ ನಿರ್ಣಯವಿತ್ತು. ಯುದ್ಧ ನಡೆಯಲೇಬೇಕು. ಆದರೆ ಆ ಯುದ್ಧ ಸತ್ವದ ಪರ, ನಿಷ್ಠೆಯ ಪರ. ಅದೊಂದು ಸಂದೇಶ. ಯುದ್ಧವೆಂದರೆ ಶತ್ರುವನ್ನು ನಾಶ ಮಾಡುವುದು ಅಲ್ಲ, ಅದು ಅಹಂಕಾರವನ್ನು ನಾಶ ಮಾಡುವುದು. ಶಾಂತಿಯ ಮೂಲ ಧರ್ಮ, ಶಕ್ತಿಯ ಮೂಲ ಕರುಣೆ. ಯುದ್ಧ ಮಾಡಬೇಕಾದರೆ ಧರ್ಮದ ಧ್ವಜದಡಿ ನಿಲ್ಲಬೇಕು. ಭಾಗ 5, ಇಂದಿಗೂ ಪ್ರಸ್ತುತವಾದ ಸಂದೇಶ.
ಈ ಕಥೆ, ಈ ಸಂವೇದನೆಗಳು ಈಚಿಗಿನ ಕಾಲಕ್ಕೂ ಅನ್ವಯಿಸಬಲ್ಲವು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೃಷ್ಣ ಸಂದೇಶ ಅಗತ್ಯವಿದೆ. ಇದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲು, ನಮ್ಮ ಅಹಂಕಾರವನ್ನು ಕಡಿತ ಮಾಡಲು, ಶಾಂತಿ ಹುಡುಕಲು. ಶ್ರೀಕೃಷ್ಣನು ನಮಗೆ ಹೇಳುವುದು, ಪ್ರತಿಯೊಂದು ಕಾರ್ಯ ಶ್ರದ್ಧೆಯಿಂದ ಮಾಡಿ. ಶತ್ರುವನ್ನು ಗೆಲ್ಲುವುದಕ್ಕಿಂತ ತನ್ನ ಕ್ರೋಧವನ್ನು ಗೆಲ್ಲುವುದು ದೊಡ್ಡ ಜಯ. ನಂಬಿಕೆ ಮತ್ತು ಧರ್ಮ ಯಾವಾಗಲೂ ಬಹುಮಾನ ತರುತ್ತದೆ. ಶಾಂತಿ ಎನ್ನುವುದು ಬಲವಂತರ ಮಾತು. ದುರ್ಬಲರು ಕೋಪಿಸುತ್ತಾರೆ, ಶಕ್ತಿಶಾಲಿಗಳು ಕ್ಷಮಿಸುತ್ತಾರೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಕೃಷ್ಣನ ಜೀವನದ ತಾತ್ವಿಕ ದೃಷ್ಟಿಕೋನ. ಪಾಂಡವರು ಯುದ್ಧ ಗೆದ್ದರೂ ಶ್ರೇಷ್ಠ ಜಯ ಕೃಷ್ಣನ ಸಂದೇಶದಲ್ಲಿತ್ತು. ಏಕೆಂದರೆ ಯುದ್ಧದಿಂದಲೂ ಮೇಲ್ದರ್ಜೆಯ ಶಾಂತಿ ಹೊರಹೊಮ್ಮಬೇಕಾದರೆ ಧರ್ಮದ ಪಥದಲ್ಲಿಯೇ ನಡೆಯಬೇಕು.